ಬಿಜೆಪಿ ಎಂಪಿಗಳಿಗೆ ಅನುದಾನ ಕೇಳೋ ಧೈರ್ಯನೇ ಇಲ್ಲ ಅನ್ನುವಂಥದ್ರ ಬಗ್ಗೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಮಾತನಾಡಿದ್ದಾರೆ. ಶ್ರೀನಿವಾಸ್ ಈ ಬಗ್ಗೆ ಮಾತನಾಡ್ತಾ ಕಿಡಿಕಾರಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಎಂಪಿಗಳು ಅವ್ರು ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಕೇಳಬಹುದು, ಆದರೆ ಅವ್ರು ಕೇಳುವಂತ ಧೈರ್ಯನೇ ತೋರಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದಿಂದ 25 ಏನು ಎಂಪಿಗಳು ಗೆದ್ದು ಹೋಗಿದ್ದಾರೆ, ಅವರಿಗಂತೂ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೇಳೋದಕ್ಕೆ ಧೈರ್ಯ ಇಲ್ಲ. ಈ 25 ಎಂಪಿಗಳು ನಾನು ಕೇಳ್ಪಟ್ಟೆ ಏನೋ ಭಿಕ್ಷಾ ಬೇಡ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿ ಭಿಕ್ಷಾ ಬೇಡೋ ಪರಿಸ್ಥಿತಿ. ಈ ರೀತಿ ನೀವು ಪದವನ್ನು ಬಳಕೆ ಮಾಡಬೇಡಿ. ಭಿಕ್ಷಾ ಬೇಡ್ತಾ ಇಲ್ಲ. ನಾವು ನಮ್ಮ ಟ್ಯಾಕ್ಸ್ ಹಣವನ್ನು ನಾವು ಕೇಳಕ್ಕೆ ಬಂದಿದ್ದೀವಿ. ಬಿ ಜೆ ಪಿಯವರು ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟು ನೀವು ಜನರನ್ನ ಎಲ್ಲೋ ಒಂದು ರೀತಿ ಗಮನನ ಬೇರೆ ಕಡೆ ಸೆಳೀತೀರಿ ಅಂದರೆ ಅದು ಆಗದೆ ಇರೋಂಥ ಮಾತು. ನೀವೇನಾರ ಒಂದು ನಿಜವಾಗ್ಲೂ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಇವರು ಪಾಲ್ಗೊಳ್ಳೋಕ್ಕೆ ಇವ್ರ ಕೈಲಾಗಲ್ಲ. ಇವರು ಇವತ್ತವರೆಗೂ ಬರೆ ಪೀಡಿತ ಬಂದಾಗಲೂ ಒಂದು ಸರಿನೂ ಇವರು ಕೇಂದ್ರ ಸರ್ಕಾರದವ್ರಿಗೆ ಕೇಳೋಕ್ಕೆ ಇವ್ರಿಗೆ ದಮ್ಮಿಲ್ಲ. ಈ 25 ದಂಡಪಿಂಡ ಎಂಪಿಗಳಿಗೆ ನೆರೆ ಬಂದಾಗ ಕೇಳಲ್ಲ. ಮತ್ತು ಕರ್ನಾಟಕ ರಾಜ್ಯಕ್ಕೆ ಇವರು 5 ವರ್ಷ ಏನು ಒಬ್ರದಾರ್ದ ಒಂದು ಕಾರ್ಡ್ ಕೊಟ್ಬಿಡ್ರಿ, ರಾಜ್ಯಕ್ಕೋಸ್ಕರ ಏನಾರು ಒಂದು ಒಳ್ಳೆ ಕೆಲಸ ಮಾಡಿದಾರಂತ. ಈಗ ಕಾಂಗ್ರೆಸ್ ಅವರು ಇಲ್ಲಿ ಬಂದು ಭಿಕ್ಷಾ ಬೇಡ್ತಾರೆ ಅನ್ನೋ ಒಂದು ಪದವನ್ನು ರಾಜ್ಯ ಜನಕ್ಕೆ ಅವಮಾನ ಮಾಡೋ ಅಂಥದ್ದನ್ನು ಬಿಡ್ರಿ.